ಮಂದಿರ ವರ್ಸಸ್ ಮಸೀದಿ ಬೆಂಕಿಯಲ್ಲಿ ಧಗಧಗಿಸಿದ ಶ್ರೀರಂಗಪಟ್ಟಣ. ರಾಜ್ಯಸಭೆ ರಣಾಂಗಣದಲ್ಲಿ ಟಗರು ವಿರುದ್ಧ ಮುಗಿಬಿದ್ದಿದ್ದು ಹೇಗೆ ದಳಪತಿ? ಭಾರತದಲ್ಲೂ ಕಾಣಿಸಿಕೊಳ್ತಾ ಡೇಂಜರಸ್ ಮಂಕಿ ಫಾಕ್ಸ್ ಸೋಂಕು. ಶ್ರೀರಂಗಪಟ್ಟಣ ಚಲೋದಿಂದ ಏನೆಲ್ಲ ಹೈಡ್ರಾಮಾ ನಡೆಯಿತು? ಸಂರಕ್ಷಣಾ ಅಧಿಕಾರಿಗೆ ತರಾಟೆಗೆ ತೆಗೆದುಕೊಂಡಿದ್ದು ಯಾರು? ಜಾಮಿಯಾ ಮಸೀದಿಗೆ ನುಗ್ಗಿದ್ರ ಹಿಂದೂ ಕಾರ್ಯಕರ್ತರು. ನೋಡೋಣ ಜಾಮಿಯಾ ಜ್ವಾಲೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಹಿಂದೂ ಕಾರ್ಯಕರ್ತರ ಚಲೋಗೆ ಶ್ರೀರಂಗಪಟ್ಟಣದ ಕಿರಂಗೂರು ಸರ್ಕಲ್ ಬಳಿ ಖಾಕಿ ತಡೆ ಹಾಕಿದ್ರಿಂದ ಹೈಡ್ರಾಮಾ ಕ್ರಿಯೇಟ್ ಆಗಿತ್ತು. ಶ್ರೀರಂಗಪಟ್ಟಣ ಎಂಟ್ರಿಗೆ ಪೊಲೀಸರು ಅನುಮತಿ ನಿರಾಕರಿಸಿದ್ರಿಂದ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ರಸ್ತೆಯಲ್ಲೇ ಕುಳಿತರು. ಬಳಿಕ ರ್ಯಾಲಿ ಬಿಟ್ಟು ಬನ್ನಿ ಮಂಟಪದಲ್ಲಿ ಪೂಜೆ ಭಜನೆ ಮಾಡಲು ವ್ಯವಸ್ಥೆ ಮಾಡಿಕೊಂಡ್ರು. ಮಸೀದಿ ಬಳಿ 144 ಸೆಕ್ಷನ್ ಜಾರಿಗೊಳಿಸಿರೋದ್ರಿಂದ ಬನ್ನಿ ಮಂಟಪದಲ್ಲಿ ಹನುಮ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದ್ರು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿ ಜಾಮಿಯಾ ಮಸೀದಿ ವಿವಾದ ತೀವ್ರ ಸ್ವರೂಪ ಪಡೆದಿದ್ದು, ಜಾಮಿಯಾ ಮಸೀದಿ ಒಳಗೆ ಪೂಜೆಗೆ ಅವಕಾಶ ನೀಡಬೇಕು ಅಂತ ಶ್ರೀರಂಗಪಟ್ಟಣದ ಕಿರಂಗೂರು ಸರ್ಕಲ್ ಬಳಿ ಒತ್ತಾಯಿಸಿದ್ರು. ಮಸೀದಿ ಸುತ್ತಮುತ್ತ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 144 ಸೆಕ್ಷನ್ ಹೇರಿರೋದ್ರಿಂದ ಕಿರಂಗೂರು ವೃತ್ತದಲ್ಲಿ ಹನುಮ ಮೂರ್ತಿ ಪ್ರತಿಷ್ಠಾಪಿಸಿ ಭಜನೆ ಮಾಡಿದ್ರು. ಮಸೀದಿ ಒಳಗೆ ಹೋಗಲು ಅನುಮತಿ ನೀಡಬೇಕು ಅಂತ ಒತ್ತಾಯಿಸಿದ್ರು. ಶ್ರೀರಂಗಪಟ್ಟಣದ ಕಿರಂಗೂರು ಬಳಿಯ ಬನ್ನಿ ಮಂಟಪದಲ್ಲಿ ಜಮಾಯಿಸಿದ ಹಿಂದೂ ಸಂಘಟನೆ ಕಾರ್ಯಕರ್ತರು ಹನುಮಾನ್ ಚಾಲಿಸಾ ಪಠಿಸಿದ್ರು. ಈ ವೇಳೆ ಜೈ ಶ್ರೀರಾಮ್ ಜೈ ಜೈ ರಾಮ್ ಅಂತ ಘೋಷಣೆ ಕೂಗಿದ್ರು. ಮಂಡ್ಯ, ಮದ್ದೂರು, ಚನ್ನಪಟ್ಟಣ, ಹಾಸನ, ಬೆಂಗಳೂರಿನಿಂದ ಬಂದಿದ್ದ ವಿಶ್ವ ಹಿಂದೂ ಸಂಘಟನೆ ಕಾರ್ಯಕರ್ತರು ಭಾರೀ ಸಂಖ್ಯೆಯಲ್ಲಿ ಸೇರಿದ್ರು. ಶ್ರೀರಂಗಪಟ್ಟಣ ಪ್ರವೇಶಕ್ಕೆ ಪೊಲೀಸರು ಪರ್ಮಿಷನ್ ಕೊಡದಿದ್ರಿಂದ ಕಿರಂಗೂರು ಸರ್ಕಲ್ನಲ್ಲಿ ಬೀಡು ಬಿಟ್ಟಿದ್ರು. ಜಾಮಿಯಾ ಮಸೀದಿ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿಗೊಳಿಸಿರೋದ್ರಿಂದ ಕಿರಂಗೂರು ವೃತ್ತದಲ್ಲಿರೋ ಬನ್ನಿ ಮಂಟಪದ ಬಳಿ ಕಾರ್ಯಕರ್ತರನ್ನ ಪೊಲೀಸರು ತಡೆದಿದ್ರು. ಈ ವೇಳೆ ಹನುಮ ಮೂರ್ತಿ ಪ್ರತಿಷ್ಠಾಪಿಸಿದ ಜಾಗಕ್ಕೆ ಶ್ರೀರಂಗಪಟ್ಟಣ ಉಪವಿಭಾಗಾಧಿಕಾರಿ ತಹಶೀಲ್ದಾರ್ ಭೇಟಿ ನೀಡಿದ್ರು. ಅಲ್ಲದೆ ಭಜನೆ ಮಾಡ್ತಿದ್ದ ಹಿಂದೂ ಕಾರ್ಯಕರ್ತರ ಜೊತೆ ಎಸಿ ತಹಶೀಲ್ದಾರ್ ಮಾತುಕತೆ ನಡೆಸಿದ್ರು. ಹೋರಾಟ ಕೈಬಿಡುವಂತೆ ಮನವಿ ಮಾಡಿದ್ರು. ಜಾಮಿಯಾ ಮಸೀದಿ ಮದ್ರಾಸವನ್ನ ತೆರವುಗೊಳಿಸಿ ಇಲ್ಲ ಕೊರಳು ಪಟ್ಟಿ ಹಿಡಿದು ಹೊರಗೆ ಹಾಕ್ತೇವೆ ಅಂತ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ಮಾತನಾಡಿದ ಅವರು, ದೇಗುಲದ ಕುರುಹುಗಳನ್ನ ನಾಶ ಮಾಡಲು ಮದ್ರಾಸ ನಡೆಸಲಾಗ್ತಿದೆ. ಅಲ್ಲಿನ ವಿದ್ಯಾರ್ಥಿಗಳು ಕುರುಹುಗಳನ್ನ ನಾಶ ಮಾಡ್ತಿದ್ದಾರೆ. ಸರ್ಕಾರಕ್ಕೆ 1 ತಿಂಗಳ ಗಡುವು ನೀಡ್ತೇವೆ. ಮುಂದೆ ಯಾವುದೇ ಕಾರಣಕ್ಕೂ ಮನವಿ ಮಾಡಲ್ಲ. ಯುದ್ಧ ಬನ್ನಿ ಮಂಟಪದಲ್ಲಿ ಆರಂಭವಾಗಿದೆ. ಜಾಮಿಯಾ ಮಸೀದಿ ಬಳಿ ಅಂತ್ಯವಾಗಲಿದೆ. ಯಾವ ಬ್ಯಾರಿಕೇಡ್ಗಳು ನಮ್ಮನ್ನ ತಡೆಯಲು ಸಾಧ್ಯವಿಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಹೋರಾಟಗಾರರು ಆಕ್ರೋಶ ಹೊರಹಾಕಿದ್ದಾರೆ. ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿಯಲ್ಲಿ ಹನುಮಾನ್ ಚಾಲಿಸಾ ಪಠಣೆ ಮಾಡಿದ ವಿಡಿಯೋವೊಂದನ್ನು ಬಿಡುಗಡೆ ಮಾಡಲಾಗಿದೆ. ಶ್ರೀರಂಗಪಟ್ಟಣ ಚಲೋ ಹಮ್ಮಿಕೊಳ್ಳುವ ಮೊದಲೇ ಮಸೀದಿ ಒಳಗೆ ತೆರಳಿ ಹಿಂದೂ ಸಂಘಟನೆ ಕಾರ್ಯಕರ್ತರು ಪ್ರಾರ್ಥನೆ ಮಾಡಿದ್ದಾರೆ. ಹನುಮಾನ್ ಚಾಲಿಸಾ ಪಠಿಸಿದ್ದಾರೆ. ಸದ್ಯ ರಿಲೀಸ್ ಆದ ವಿಡಿಯೋ ವೈರಲ್ ಆಗಿದೆ. ಶ್ರೀರಂಗಪಟ್ಟಣದಲ್ಲಿ ರಾಜ್ಯ ವಸ್ತು ಇಲಾಖೆ ಸಂರಕ್ಷಣಾಧಿಕಾರಿಗೆ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ತರಾಟೆಗೆ ತೆಗೆದುಕೊಂಡರು. ಜಾಮಿಯಾ ಮಸೀದಿ ಬಗ್ಗೆ ಸಮರ್ಪಕ ಮಾಹಿತಿ ನೀಡುವಂತೆ ಒತ್ತಾಯಿಸಿದ್ರು. ಆಗ ಸಂರಕ್ಷಣಾಧಿಕಾರಿ ಸುನಿಲ್ ಕೇಂದ್ರಕ್ಕೆ ಪತ್ರ ಬರೆಯಲಾಗಿದೆ ಅಂತ ಮಾಹಿತಿ ನೀಡಿದ್ದು, ಹಿಂದೂ ಪರ ಕಾರ್ಯಕರ್ತರು ಅಸಮಾಧಾನ ಹೊರಹಾಕಿದ್ರು. ಜಾಮಿಯಾ ಮಸೀದಿ ರಾಷ್ಟ್ರೀಯ ಸ್ಮಾರಕನ ಇಲ್ಲ ವಕ್ಫ್ ಬೋರ್ಡ್ಗೆ ಸೇರಿದ್ಯಾ ಅಂತ ಮತ್ತೆ ಪ್ರಶ್ನಿಸುತ್ತಿದ್ದಂತೆ ಅಧಿಕಾರಿ ಉತ್ತರ ನೀಡದೆ ಸ್ಥಳದಿಂದ ತೆರಳಿದ್ರು. ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ಸುತ್ತಮುತ್ತ ಪೊಲೀಸರು ಸರ್ಪಗಾವಲು ಹಾಕಿದ್ರಿಂದ ಸಾರ್ವಜನಿಕರು ಕಿರಿಕಿರಿ ಅನುಭವಿಸುವಂತಾಗಿತ್ತು. ಓಡಾಟಕ್ಕೆ ಬ್ರೇಕ್ ಹಾಕಿ ಬ್ಯಾರಿಕೇಡ್ ಹಾಕಿದ್ರಿಂದ ಜನರು ಖಾಕಿ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಕೆಲಸಕ್ಕೆ ಹೋಗ್ತಿದ್ದೇವೆ, ನಮ್ಮನ್ನ ಬಿಡಿ ಅಂತ ಪೊಲೀಸರ ಜೊತೆ ಮಾತಿನ ಚಕಮಕಿ ನಡೆಸಿದ್ರು. ಆ ಬಳಿಕ ಜನರ ಸಂಚಾರಕ್ಕೆ ಪೊಲೀಸರು ಅನುವು ಮಾಡಿಕೊಟ್ರು. ಅದರ ಸತ್ಯಾಸತ್ಯತೆಗಳು. ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ವಿವಾದದ ಬಗ್ಗೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಮಸೀದಿ ಜಾಗದಲ್ಲಿ ದೇವಸ್ಥಾನ ಇದ್ದಿದ್ದು ನಿಜ, ಇತಿಹಾಸದಲ್ಲಿ ಓದಿದ್ದೇನೆ, ದೇಗುಲ ಇದ್ದ ಬಗ್ಗೆ ತಿಳಿದುಕೊಂಡಿದ್ದೇನೆ ಅಂತ ಹುಬ್ಬಳ್ಳಿಯಲ್ಲಿ ಎಚ್.ಡಿ.ಕೆ ಹೇಳಿದ್ದಾರೆ. ಅಲ್ಲದೆ ಹಾದಿ ಬೀದಿಯಲ್ಲಿ ಹೋರಾಟ, ರೋಷಾವೇಶ, ಯಾತ್ರೆ ಅಗತ್ಯವಿಲ್ಲ ಅಂತ ಎಚ್.ಡಿ.ಕೆ ಹೇಳಿದ್ದಾರೆ. ನಮ್ಮದು ಎರಡನೇ ಮಾತಿಲ್ಲ. ರಾಜ್ಯಸಭೆ ಕದನದಲ್ಲಿ ಸಿದ್ದು ವಿರುದ್ಧ ಎಚ್ಡಿಕೆ ವಾಗ್ಬಾಣ ಪ್ರಯೋಗಿಸಿದ್ದು ಹೇಗೆ?
ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಹೊಡೆದಿದ್ದ ಟಗರಿಗೆ ದಳಪತಿ ಗುನ್ನ ಕೊಟ್ಟಿದ್ದು ಹೇಗೆ? ಇನ್ನೊಂದು ರಾಜಕೀಯ ಅಸ್ತ್ರ ಸಿಗುತ್ತೆ ಎಂದಿದ್ದು ಯಾಕೆ ಎಚ್ಡಿಕೆ? ನೋಡೋಣ ರಾಜ್ಯಸಭೆ ಫೈಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯಸಭೆ ಎಲೆಕ್ಷನ್ ರಂಗೇರಿದ್ದು ಎಚ್ಡಿ ಕುಮಾರಸ್ವಾಮಿ ವಾಗ್ಯುದ್ಧ ಶುರು ಮಾಡಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಮುಗಿಬಿದ್ದ ಮಾಜಿ ಸಿಎಂ ಕೆಂಡ ಕಾರಿದ್ದಾರೆ. ವಿದೇಶದಿಂದ ಬರ್ತಲೇ ಕೌಂಟರ್ ಅಟ್ಯಾಕ್ ಮಾಡಿ ಕಾಂಗ್ರೆಸ್ಗೆ ಸವಾಲು ಹಾಕಿದ್ದಾರೆ. ರಾಜ್ಯಸಭಾ ಚುನಾವಣೆ ಸಂಬಂಧ ಕಾಂಗ್ರೆಸ್ನ ಯಾವುದೇ ನಾಯಕರ ಜೊತೆ ನಾನು ಚರ್ಚೆ ಮಾಡಿಲ್ಲ ಅಂತ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಅಲ್ಲದೆ ನನ್ನ ಆರೋಗ್ಯದ ಬಗ್ಗೆ ತಪಾಸಣೆಗಾಗಿ ರಾಜಕೀಯ ಜಂಜಾಟದಿಂದ ದೂರ ಇರಬೇಕೆಂದು ಹೋಗಿದ್ದೆ ಅಂತ ಹುಬ್ಬಳ್ಳಿಯಲ್ಲಿ ಹೇಳಿದ್ದಾರೆ. ರಾಜ್ಯಸಭಾ ಅಖಾಡದಲ್ಲಿ 4 ಸ್ಥಾನಗಳಿಗೆ 6 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಹೀಗಾಗಿ ಅಡ್ಡ ಮತದಾನವಾಗೋ ಬಗ್ಗೆ ಕಾಂಗ್ರೆಸ್ ಬಿಜೆಪಿ ನಿರೀಕ್ಷೆ ಇಟ್ಕೊಂಡಿದೆ. ಆದರೆ ಜೆಡಿಎಸ್ ಶಾಸಕರು ಕ್ರಾಸ್ ವೋಟಿಂಗ್ ಮಾಡಲ್ಲ ಅಂತ ಕುಮಾರಸ್ವಾಮಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಮ್ಮ ಪಕ್ಷದಲ್ಲಿ 32 ಶಾಸಕರಿದ್ದಾರೆ. ಕೆಲವರಿಗೆ ಅಸಮಾಧಾನವಿದೆ. ಆದರೆ ಯಾವುದೇ ಅಸಮಾಧಾನವಿದ್ರೂ ಜೆಡಿಎಸ್ ವಿರುದ್ಧ ಮತ ಹಾಕಲ್ಲ. ಈ ಹಿಂದೆ ಅಡ್ಡ ಮತದಾನ ಮಾಡಿದಂತೆ ಈ ಬಾರಿ ಅಂತಹ ಪ್ರಯತ್ನ ನಡೆಯೋದಿಲ್ಲ ಎಂದು ತಿಳಿಸಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಟಕ್ಕರ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಒಂದು ಕಲ್ಲಿನಲ್ಲಿ 2 ಹಕ್ಕಿ ಹೊಡೆದ್ರೋ ಅಥವಾ ಅವರೇ ಹೊಡೆದುಕೊಂಡ್ರೋ ಅನ್ನೋದು ಫಲಿತಾಂಶದ ಬಳಿಕ ಗೊತ್ತಾಗುತ್ತೆ ಅಂತ ಎಚ್ಡಿಕೆ ಹೇಳಿದ್ದಾರೆ. ಬಿಜೆಪಿಯ 2, ಕಾಂಗ್ರೆಸ್ನ ಓರ್ವ ಅಭ್ಯರ್ಥಿ ನಿರಾಯಾಸವಾಗಿ ಗೆಲ್ತಾರೆ. ಬಿಜೆಪಿಯ 2 ಅಭ್ಯರ್ಥಿ ಆಯ್ಕೆಯಾದ್ರೆ 32 ಮತಗಳು ಉಳಿಯುತ್ತೆ. ನಮ್ಮಲ್ಲೂ 32 ಮತಗಳು ಉಳಿಯುತ್ತೆ. ಹೀಗಾಗಿ 2ನೇ ಪ್ರಾಶಸ್ತ್ಯದ ಮತಗಳಲ್ಲಿ ಗೆಲ್ತೇವೆ ಎನ್ನುವುದು ಸಾಧ್ಯವಿಲ್ಲ ಅಂತ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಸಿದ್ದರಾಮಯ್ಯ ತಲೆ ಮೇಲೆ ಚಪ್ಪಡಿ ಎಳೆದುಕೊಂಡಿದ್ದಾರೆ ಎಂದು ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. 100 ಜನ್ಮವೆತ್ತಿ ಬಂದ್ರೂ ಜೆಡಿಎಸ್ ಮುಗಿಸಲು ಆಗಲ್ಲ. ಜೆಡಿಎಸ್ ಪಕ್ಷವನ್ನ ಮೂಲೆಗುಂಪು ಮಾಡಲು ಆಗಲ್ಲ. ಅವರಿಬ್ಬರೂ ಅಲ್ಲ, 100 ಜನ ಒಂದಾದ್ರೂ ಆಗಲ್ಲ ಅಂತ ಸಿದ್ದರಾಮಯ್ಯ ಡಿಕೆಶಿ ವಿರುದ್ಧ ಎಚ್ಡಿಕೆ ಹರಿಹಾಯ್ದಿದ್ದಾರೆ. ಅಲ್ಲದೆ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಗೆಲ್ಲುವುದು 1 ಸ್ಥಾನ ಮಾತ್ರ ಅಂತ ಭವಿಷ್ಯ ನುಡಿದಿದ್ದಾರೆ. ಬಿಜೆಪಿಯನ್ನ ಸೋಲಿಸುವ ಉದ್ದೇಶದಿಂದ ಕಾಂಗ್ರೆಸ್ನಿಂದ ಒಬ್ಬರು ನನ್ನ ಜೊತೆ ಚರ್ಚಿಸಿದ್ದಾರೆ ಅಂತ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಅವರಿಗೆ 2ನೇ ಪ್ರಾಶಸ್ತ್ಯ ಮತ ನೀಡೋಕೆ ನೋಡೋಣ ಅಂತ ಕಾಂಗ್ರೆಸ್ ನಾಯಕರೊಬ್ಬರು ಹೇಳಿದ್ರು. ಆದ್ರೆ ನಮ್ಮ ಅಭ್ಯರ್ಥಿ ಪರ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿದ್ದು ಸುಳ್ಳು. ಖರ್ಗೆ ಅವರ ಜೊತೆ ನಮ್ಮ ಅಭ್ಯರ್ಥಿ ಆತ್ಮೀಯರಿದ್ದಾರೆ. ಯಾಕಂದ್ರೆ ಅವರು ಕೂಡ ಕಾಂಗ್ರೆಸ್ನಿಂದ ಬಂದವರು ಅಂತ ಎಚ್ಡಿಕೆ ತಿಳಿಸಿದ್ದಾರೆ. ರಾಜ್ಯಸಭಾ ಚುನಾವಣಾ ಫಲಿತಾಂಶದ ಬಳಿಕ ಬಿಜೆಪಿಯ ಬಿ ಟೀಮ್ ಯಾರೆಂದು ಗೊತ್ತಾಗುತ್ತೆ ಅಂತ ಕಾಂಗ್ರೆಸ್ ವಿರುದ್ಧ ಕುಮಾರಸ್ವಾಮಿ ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲದೆ ಜೆಡಿಎಸ್ ಮುಳುಗುವ ಹಡಗಲ್ಲ, ಬಿಜೆಪಿ ಮುಳುಗುವ ಹಡಗು ಅಂತ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಹೇಳಿಕೆಗೆ ಎಚ್ಡಿಕೆ ತಿರುಗೇಟು ನೀಡಿದ್ದಾರೆ. ನಮಗೆ ರಾಜ್ಯಸಭಾ ಚುನಾವಣೆ ಮುಖ್ಯವಲ್ಲ, ವಿಧಾನಸಭಾ ಚುನಾವಣೆ ಮುಖ್ಯ. ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿಗಾಗಿ ಜೆಡಿಎಸ್ಗೆ ಆಶೀರ್ವದಿಸಿ ಎಂದು ಎಚ್ಡಿಕೆ ಹೇಳಿದ್ದಾರೆ. ಫಲಿತಾಂಶದ ಮುಖಾಂತರ ಹೊರಗೆ ಬರುತ್ತೆ. ರಾಜ್ಯಸಭಾ ಚುನಾವಣೆಯಲ್ಲಿ ಹಣದ ಆಮಿಷ ಒಡ್ಡುವ ಸಾಧ್ಯತೆ ಇದೆ ಅಂತ ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಗೆ 100 ಕೋಟಿ ಅನುದಾನ ಬಿಡುಗಡೆ ಮಾಡುವುದಾಗಿ ಜೆಡಿಎಸ್ ಶಾಸಕರಿಗೆ ಆಡಳಿತಾರೂಢ ಬಿಜೆಪಿ ಆಮಿಷ ಒಡ್ಡುವ ಸಾಧ್ಯತೆ ಇದೆ. ಆದರೆ ಇಂತಹ ಯಾವುದೇ ಆಮಿಷಗಳಿಗೆ ನಮ್ಮ ಶಾಸಕರು ಮರಳಾಗಲ್ಲ. ರಾಜ್ಯಸಭಾ ಚುನಾವಣೆಯಲ್ಲಿ ಬೆಂಬಲದ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಸೇರಿದಂತೆ ಯಾರೊಂದಿಗೂ ಚರ್ಚಿಸಿಲ್ಲ ಎಂದು ಕುಮಾರಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯಸಭಾ ಚುನಾವಣೆಯಲ್ಲಿ ನಂಬರ್ ಗೇಮ್ ಜೋರಾಗಿದ್ದು ಕಾಂಗ್ರೆಸ್ನವರು ಜೆಡಿಎಸ್ನವರ ಮತ ಕೇಳಲ್ಲ ಎಂದಿದ್ದಾರೆ. ಅವರು ಬಿಜೆಪಿಯವರ ಮತ ಕೇಳ್ತಾರೋ ಏನೋ ಗೊತ್ತಿಲ್ಲ ಅಂತ ಮಾಜಿ ಸಚಿವ ಎಚ್ಡಿ ರೇವಣ್ಣ ಹೇಳಿದ್ದಾರೆ. ಅಲ್ಲದೆ ಈ ಬಗ್ಗೆ ಮಾತನಾಡಲು ದೇವೇಗೌಡರು ಎಚ್ಡಿಕೆ ಇದ್ದಾರೆ ಎಂದು ತಿಳಿಸಿದ್ದಾರೆ. ಹಾಸನದಲ್ಲಿ ಮಾತನಾಡಿದವರು, ನಾವು ಮೇಡಂರನ್ನ ಕೇಳಿದ್ವಿ, ಅವರ ಮಾತಿಗೂ ಬೆಲೆ ಇಲ್ಲದಂತಾಗಿದೆ. ನಮಗೆ 2 ಮತ ಬೇಕಿತ್ತು, ಅದನ್ನ ಕೇಳಿದ್ದೇವೆ. ಇನ್ನು ಟೈಮ್ ಇದೆ, ಕಾದು ನೋಡೋಣ ಅಂತ ಹೇಳಿದ್ರು. ರಾಜ್ಯಸಭಾ ಚುನಾವಣೆಯಲ್ಲಿ ತಮ್ಮ 3ನೇ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳಲು ಬಿಜೆಪಿ ರಣತಂತ್ರ ರೂಪಿಸಿದ್ದು, ಇಂದು ಬೆಂಗಳೂರಿಗೆ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್, ಕರ್ನಾಟಕ ರಾಜ್ಯಸಭಾ ಚುನಾವಣಾ ಉಸ್ತುವಾರಿ ಕಿಶನ್ ರೆಡ್ಡಿ ಆಗಮಿಸಲಿದ್ದಾರೆ. ನಾಳೆ ಬಿಜೆಪಿ ಕಚೇರಿಯಲ್ಲಿ ನಡೆಯಲಿರುವ ಅನೌಪಚಾರಿಕ ಸಭೆಯಲ್ಲಿ ಇಬ್ಬರು ನಾಯಕರು ಭಾಗಿಯಾಗಲಿದ್ದಾರೆ. ರಾಜ್ಯಸಭಾ ಚುನಾವಣೆ ಕುರಿತ ಕಾರ್ಯತಂತ್ರದ ಬಗ್ಗೆ ಚರ್ಚಿಸಲಿದ್ದಾರೆ. ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಆರ್ಎಸ್ಎಸ್ ಚಡ್ಡಿ ಸಂಘರ್ಷ ನಡೀತಿರೋದು ಯಾಕೆ? ಚಡ್ಡಿ ಬಗ್ಗೆ ವ್ಯಂಗ್ಯವಾಡಿದ ಸಿದ್ದು ವಿರುದ್ಧ ಬಿಜೆಪಿಗರು ಕೆಂಡ ಕಾರಿದ್ದು ಹೇಗೆ?
ಎಲ್ಲಾ ಜಿಲ್ಲೆಗಳಲ್ಲೂ ಆರ್ಎಸ್ಎಸ್ ಚಡ್ಡಿಗೆ ಬೆಂಕಿ ಬೀಳುತ್ತಾ? ನೋಡೋಣ ಚಡ್ಡಿ ಸಂಘರ್ಷ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಆರ್ಎಸ್ಎಸ್ ಚಡ್ಡಿ ಸಂಘರ್ಷ ಶುರುವಾಗಿದೆ. ಆರ್ಎಸ್ಎಸ್ ಚಡ್ಡಿ ವಿಚಾರದಲ್ಲಿ ಬದ್ಧ ವೈರಿಗಳ ವಾಕ್ಸಮರ ನಡೆಯುತ್ತಿದೆ. ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಮನೆ ಮುಂದೆ ಆರ್ಎಸ್ಎಸ್ ಚಡ್ಡಿಗೆ ಬೆಂಕಿ ಹಚ್ಚಿದ್ರು. ಎನ್ಎಸ್ಯುಐ ಕಾರ್ಯಕರ್ತರ ನಡೆಯನ್ನ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸಮರ್ಥಿಸಿಕೊಂಡಿದ್ರು. ಹೀಗಾಗಿ ಸಿದ್ದರಾಮಯ್ಯ ಮಾತಿಗೆ ಕೇಸರಿ ಕಲಿಗಳು ಕೆರಳಿದ್ದು ರಾಜಕೀಯದಲ್ಲಿ ಆರ್ಎಸ್ಎಸ್ ಚಡ್ಡಿ ಕಿಚ್ಚು ಜೋರಾಗಿದೆ. ಚಡ್ಡಿಯೇ ನಿಮ್ಮನ್ನ ಚುನಾವಣೆಯಲ್ಲಿ ಸೋಲಿಸುತ್ತೆ ಅಂತ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಕಿಡಿಕಾರಿದ್ದಾರೆ. ಹಳ್ಳಿಯಿಂದ ದಿಲ್ಲಿಯವರೆಗೆ ಭಾರತೀಯ ಸಂಸ್ಕೃತಿ ಚಡ್ಡಿ ಮೂಲಕ ಬೆಳೆದಿದೆ. ಆರ್ಎಸ್ಎಸ್ ಚಡ್ಡಿ ತಂಟೆಗೆ ಬಂದ್ರೆ ಹುಷಾರ್. ಆರ್ಎಸ್ಎಸ್ ತಂಟೆಗೆ ಬಂದು ಇಂದಿರಾ ಗಾಂಧಿ ಅಧಿಕಾರ ಕಳ್ಕೊಂಡ್ರು. ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಮೂಲೆಗುಂಪು ಮಾಡಿದ್ದೇ ಚಡ್ಡಿ ಎಂದು ಸಿದ್ದರಾಮಯ್ಯ ವಿರುದ್ಧ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಆರ್ಎಸ್ಎಸ್ನ ಚಡ್ಡಿ ಸುಡುವಂತ ಪ್ರಯತ್ನಕ್ಕೆ ಬಂದ್ರೆ ಹುಷಾರ್. ಸಿದ್ದರಾಮಯ್ಯರಿಂದ ಹುಚ್ಚು ಹೇಳಿಕೆ, ಹುಚ್ಚು ಪ್ರಚಾರ, ಸಿದ್ದರಾಮಯ್ಯ ಹುಚ್ಚು ಬಿಡಿಸೋ ಔಷಧವೇ ಇಲ್ಲ ಅಂತ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ವ್ಯಂಗ್ಯವಾಡಿದ್ದಾರೆ. ಹುಚ್ಚನನ್ನು ಕಟ್ಟಿಕೊಂಡು ಕಾಂಗ್ರೆಸ್ ಪರದಾಡ್ತಿದೆ. ಇಡೀ ದೇಶ ಸಿದ್ದರಾಮಯ್ಯರಂತ ಹುಚ್ಚನನ್ನ ಕಂಡಿಲ್ಲ ಅಂತ ಸಿದ್ದರಾಮಯ್ಯ ವಿರುದ್ಧ ಈಶ್ವರಪ್ಪ ಕೆಂಡಾಮಂಡಲರಾಗಿದ್ದಾರೆ. ಅಲ್ಲದೆ ಇದೀಗ ರಾಜ್ಯದಲ್ಲಿ ಕಾಂಗ್ರೆಸ್ ವಿಪಕ್ಷ ಸ್ಥಾನದಲ್ಲಿದೆ. ಮುಂದಿನ ಚುನಾವಣೆ ಬಳಿಕ ರಾಜ್ಯದಲ್ಲಿ ಕಾಂಗ್ರೆಸ್ ವಿಪಕ್ಷ ಸ್ಥಾನದಲ್ಲಿಯೂ ಇರುವುದಿಲ್ಲ ಎಂದು ಹೇಳಿದ್ದಾರೆ. ನಿರ್ನಾಮ ಮಾಡಾಗಿದೆ ಕಾಂಗ್ರೆಸ್ ಪಕ್ಷವನ್ನ. ಆರ್ಎಸ್ಎಸ್ ಚಡ್ಡಿ ಬಗ್ಗೆ ಸಿದ್ದರಾಮಯ್ಯ ಹೇಳಿಕೆಗೆ ಕೆಎಸ್ ಈಶ್ವರಪ್ಪ ಕೆರಳಿ ಕೆಂಡವಾಗಿದ್ದಾರೆ. ಹನುಮಂತನ ಸುದ್ದಿಗೆ ಬಂದ ರಾವಣ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿದ್ರಿಂದ ಲಂಕಿಯೇ ಸುಟ್ಟು ಹೋಯಿತು. ಹಾಗೆಯೇ ಈಗ ಕಾಂಗ್ರೆಸ್ ಆರ್ಎಸ್ಎಸ್ ಸುದ್ದಿಗೆ ಬಂದಿದೆ. ಹೀಗಾಗಿ ಕಾಂಗ್ರೆಸ್ ಸುಟ್ಟು ಹೋಗಲಿದೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಅಲ್ಲದೆ ಆರ್ಎಸ್ಎಸ್ನಲ್ಲಿ ಹಿಂದುಳಿದವರು, ದಲಿತರು ಪದಾಧಿಕಾರಿಗಳಾಗಿಲ್ಲ. ಆದರೆ ಆರ್ಎಸ್ಎಸ್ನಲ್ಲಿ ಇರುವವರು ಎಲ್ಲರೂ ಹಿಂದೂಗಳೇ. ಆರ್ಎಸ್ಎಸ್ನಲ್ಲಿ ಜಾತಿಗೆ ಇಲ್ಲ. ಆದರೆ ಕಾಂಗ್ರೆಸ್ನಲ್ಲಿ ಇರುವ ಎಲ್ಲರೂ ಇದೀಗ ಮುಸಲ್ಮಾನರು ಆಗಲು ಆರಂಭಿಸಿದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ. ರಾಜ್ಯದಲ್ಲಿ ಚಡ್ಡಿ ಸುಡುವ ಅಭಿಯಾನ ಕೈಗೊಳ್ಳುತ್ತೇವೆ ಅಂತ ಎಚ್ಚರಿಸಿದ ಸಿದ್ದರಾಮಯ್ಯ ಹೇಳಿಕೆಗೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಆಕ್ರೋಶ ಹೊರಹಾಕಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನು ಚಟ್ಟದಲ್ಲಿಟ್ಟಾಗಿದೆ. ಇನ್ನು ಬೆಂಕಿ ಹಚ್ಚುವುದೊಂದೇ ಕೆಲಸ. ಆ ಕೆಲಸ ನಿಮಗಿಂತ ಚೆನ್ನಾಗಿ ಇನ್ಯಾರು ಮಾಡಲು ಸಾಧ್ಯ? ಚಡ್ಡಿಗೆ ನೀವು ಬೆಂಕಿ ಹಚ್ಚಿ ನೋಡಿ, ನಿಮ್ಮ ಬುಡವೇ ಬೆಂದು ಬೂದಿಯಾಗುತ್ತದೆ ಅಂತ ಟ್ವೀಟ್ನಲ್ಲಿ ಈಶ್ವರಪ್ಪ ಗರಂ ಆಗಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ರಾಜ್ಯ ಯುವ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ನಲಪಾಡ್ ಸವಾಲ್ ಹಾಕಿದ್ದಾರೆ. ಒಂದು ಚಡ್ಡಿ ಸುಟ್ಟಿದ್ದಕ್ಕೆ ಅರೆಸ್ಟ್ ಮಾಡ್ತೀರಾ ಅಲ್ವಾ? ಎಲ್ಲಾ ಜಿಲ್ಲೆಗಳಲ್ಲೂ ಚಡ್ಡಿಗಳನ್ನು ಸುಡ್ತೀವಿ. ಎಷ್ಟು ಜನರನ್ನ ಅರೆಸ್ಟ್ ಮಾಡ್ತೀರಾ ನೋಡೋಣ ಎಂದು ನಲಪಾಡ್ ಹೇಳಿದ್ದಾರೆ. ಅಲ್ಲದೆ ಚಡ್ಡಿಗೆ ಬೆಂಕಿ ಹಾಕಿದ್ದಕ್ಕೆ ಮನೆ ಸುಡಲು ಹೋದ್ರು ಅಂತ ಆರೋಪ ಮಾಡ್ತಿದ್ದಾರೆ. ಚಡ್ಡಿಯ ಬೆಂಕಿಯಿಂದ ಮನೆ ಸುಡೋಕಾಗುತ್ತಾ ಎಂದು ಪ್ರಶ್ನಿಸಿದ್ದು, ಆರ್ಎಸ್ಎಸ್ ದೇಶವನ್ನೇ ಸುಡುತ್ತಿದೆ ಎಂದು ಕಿಡಿಕಾರಿದ್ದಾರೆ. ಇಡೀ ಕರ್ನಾಟಕದ ಜಿಲ್ಲೆಗಳಲ್ಲಿ ಚಡ್ಡಿಗಳನ್ನು ಸುಡ್ತೀವಿ ನಾವು. ಎನ್ಎಸ್ಯುಐ ಅಧ್ಯಕ್ಷ ಕೀರ್ತಿ ಗಣೇಶ್ ಬಂಧನಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಲಪಾಡ್ ನೇತೃತ್ವದಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಜೂನ್ 1ರಂದು ತುಮಕೂರು ಜಿಲ್ಲೆ ತಿಪಟೂರಿನಲ್ಲಿ ಸಚಿವ ಬಿಸಿ ನಾಗೇಶ್ ಮನೆ ಬಳಿ ಪ್ರತಿಭಟನೆ ವೇಳೆ ತುಮಕೂರು ಜಿಲ್ಲಾ ಪೊಲೀಸರು ಎನ್ಎಸ್ಯುಐ ಅಧ್ಯಕ್ಷ ಕೀರ್ತಿ ಗಣೇಶ್ನನ್ನು ಬಂಧಿಸಿದ್ರು. ಹೀಗಾಗಿ ಕೀರ್ತಿ ಗಣೇಶ್ ಬಿಡುಗಡೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನೆ ವೇಳೆ ಆರ್ಎಸ್ಎಸ್ ಚಡ್ಡಿ ಸುಟ್ಟಿದ್ದನ್ನು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸಮರ್ಥಿಸಿಕೊಂಡಿದ್ದಾರೆ. ನಿನ್ನೆ ಮಾತಾಡಿದ್ದ ಅವರು, ಪ್ರತಿಭಟನೆ ಅಂಗವಾಗಿ ಆರ್ಎಸ್ಎಸ್ ಚಡ್ಡಿ ಸುಟ್ಟಿದ್ದಾರೆ. ಚಡ್ಡಿ ಸುಟ್ಟಿದ್ದು ಪೊಲೀಸರಿಗೆ, ಸರ್ಕಾರಕ್ಕೆ ತಪ್ಪಾಗಿ ಕಂಡಿದೆ ಅಂತ ಹೇಳಿದ್ರು. ಆರ್ಎಸ್ಎಸ್ನವರು ಈ ಹಿಂದೆ ಚಡ್ಡಿ ಹಾಕಿಕೊಳ್ತಿದ್ರು. ಹೀಗಾಗಿ ಪ್ರತಿಭಟನೆ ಅಂಗವಾಗಿ ಪೊಲೀಸರ ಎದುರಿಗೆ ಆರ್ಎಸ್ಎಸ್ನ ಒಂದು ಚಡ್ಡಿ ಸುಟ್ಟಿ ಹಾಕಿದ್ದಾರೆ. ಅದೇ ಆರ್ಎಸ್ಎಸ್ ಸರ್ಕಾರಕ್ಕೆ ದೊಡ್ಡ ತಪ್ಪಾಗಿ ಕಂಡುಬಂದಿದೆ. ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳದಿದ್ರೆ ರಾಜ್ಯದಲ್ಲಿ ಚಡ್ಡಿ ಸುಡೋ ಕಾರ್ಯಕ್ರಮ ಮಾಡ್ತೇವೆ ಎಂದು ಸಿದ್ದರಾಮಯ್ಯ ಗುಡುಗಿದ್ದಾರೆ. ಅವ್ರ ಮೇಲೆ ಕ್ರಮ ತಗೊಳ್ಳದೆ ಹೋದ್ರೆ ಚಡ್ಡಿ ಸುಡೋದೇ ಒಂದು ಕಾರ್ಯಕ್ರಮ ಮಾಡಬೇಕು.
ಎನ್ಎಸ್ಯುಐ ವಿರುದ್ಧ ಎಫ್ಐಆರ್ ವಿಚಾರಕ್ಕೆ ಗೃಹ ಸಚಿವ ಆರ್ ಜ್ಞಾನೇಂದ್ರ ವಿರುದ್ಧ ಸಿದ್ದರಾಮಯ್ಯ ಗರಂ ಆಗಿದ್ರು. ಶಿವಮೊಗ್ಗದಲ್ಲಿ ನಿಷೇಧಾಜ್ಞೆ ವೇಳೆ ಮೆರವಣಿಗೆ ಮಾಡಿದ್ದ ಈಶ್ವರಪ್ಪ ವಿರುದ್ಧ ಯಾವ ಕ್ರಮ ಕೈಗೊಂಡಿದ್ದೀರಿ ಎಂದು ಸರ್ಕಾರಕ್ಕೆ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ರು. ಪಠ್ಯ ಪರಿಷ್ಕರಣಾ ಸಮಿತಿ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ವಜಾಗೆ ಆಗ್ರಹಿಸಿ ಪಠ್ಯದಿಂದ ನಮ್ಮ ಪಾಠ ಕೈಬಿಡುವಂತೆ ಒತ್ತಾಯಿಸಿ ಸಾಹಿತಿಗಳ ಪ್ರತಿಭಟನೆಗೆ ಸರ್ಕಾರ ಇದುವರೆಗೆ ಸ್ಪಂದಿಸಿಲ್ಲ. ಆದರೆ ಪ್ರತಿಭಟನೆ ಮಾಡಿದ ಎನ್ಎಸ್ಯುಐ ವಿರುದ್ಧ ಆರ್ ಜ್ಞಾನೇಂದ್ರ ಪೊಲೀಸರಿಗೆ ಸೂಚನೆ ನೀಡಿ ಎಫ್ಐಆರ್ ಹಾಕಿಸಿದ್ದಾರೆ ಅಂತ ಸಿದ್ದರಾಮಯ್ಯ ಆರೋಪಿಸಿದರು. ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ಮತ್ತೊಂದು ಎಡವಟ್ಟು ಮಾಡ್ತಾ ಪಠ್ಯ ಪರಿಷ್ಕರಣೆ ಫೈಟ್ನಲ್ಲಿ ಒಂದು ಸಮುದಾಯವೇ ಟಾರ್ಗೆಟ್ ಆಗ್ತಿದ್ಯಾ? ನಮ್ಮದು ಬಸವ ಪಥ ಅಂತ ಸರ್ಕಾರ ಸಿಎಂ ಹೇಳಿದ್ದು ಯಾಕೆ? ನೋಡೋಣ ಪಠ್ಯ ಫೈಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರೋಹಿತ್ ಚಕ್ರತೀರ್ಥ ಅಧ್ಯಕ್ಷತೆಯ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ಮತ್ತೊಂದು ಎಡವಟ್ಟು ಮಾಡಿದೆ ಅಂತ ಹೇಳಲಾಗಿದೆ. ಹಿಂದಿನ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ 3ನೇ ತರಗತಿ ನಲಿಕಲಿ ಕನ್ನಡ ಪಠ್ಯದಲ್ಲಿ ಬಿಎಂ ಶರ್ಮಾರ ಬಾವಿಯಲ್ಲಿ ಚಂದ್ರ ಪದ್ಯವನ್ನ ಸೇರಿಸಿತ್ತು. ಈಗ 4ನೇ ತರಗತಿಯ ಸವಿಕನ್ನಡ ಪುಸ್ತಕದಲ್ಲೂ ಪದ್ಯ ಸೇರ್ಪಡೆ ಮಾಡಲಾಗಿದೆ. ಇದರಿಂದ ಶಿಕ್ಷಕರಿಗೂ ಗೊಂದಲ ಉಂಟಾಗಿದೆ. ಅಲ್ಲದೆ ಮಕ್ಕಳು 2 ತರಗತಿಗಳಲ್ಲೂ ಒಂದೇ ಪದ್ಯ ಕಲಿಯಬೇಕಾದ ಪರಿಸ್ಥಿತಿ ಎದುರಾಗಿದೆ. ಒಂದೇ ಪದ್ಯ 2 ತರಗತಿಗಳ ಪಠ್ಯದಲ್ಲಿ ಸೇರಿಸಿದ ವಿಚಾರವಾಗಿ ಟಿವಿ9ಗೆ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ಹೇಳಿಕೆ ನೀಡಿದ್ದಾರೆ. ನಮ್ಮ ಪಠ್ಯಪುಸ್ತಕದಲ್ಲಿ ಈ ರೀತಿಯ ಯಾವುದೇ ತಪ್ಪು ಮಾಡಿಲ್ಲ. 3 ಮತ್ತು 4ನೇ ತರಗತಿ ಪುಸ್ತಕದಲ್ಲಿ ಒಂದೇ ಪದ್ಯ ಇದೆ. ಆದರೆ ಬಾವಿಯಲ್ಲಿ ಚಂದ್ರ ಎಂಬ ಪದ್ಯವನ್ನ ನಾವು ಸೇರಿಸಿಲ್ಲ ಎಂದು ರೋಹಿತ್ ಚಕ್ರತೀರ್ಥ ಹೇಳಿದ್ದಾರೆ. ನಲಿಕಲಿ ಅಂತ ಬೇರೆ ಪಠ್ಯಪುಸ್ತಕಗಳು ಇದ್ದು ನಾವು ನಲಿಕಲಿ ಪಠ್ಯಪುಸ್ತಕವನ್ನ ಪರಿಷ್ಕರಣೆ ಮಾಡಿಲ್ಲ ಎಂದು ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ತಿಳಿಸಿದ್ದಾರೆ. ನಾವು ಪ್ರಥಮ, ದ್ವಿತೀಯ, ತೃತೀಯ ಭಾಷಾ ಪಠ್ಯ ಪರಿಷ್ಕರಣೆ ಮಾಡಿದ್ದೇವೆ. 4ನೇ ತರಗತಿಯ ಸವಿ ಕನ್ನಡವನ್ನ ಮಾತ್ರ ಪರಿಷ್ಕರಣೆ ಮಾಡಿದ್ದೇವೆ. 3ನೇ ತರಗತಿಯ ಪಠ್ಯವನ್ನ ರೋಹಿತ್ ಸಮಿತಿ ಪರಿಷ್ಕರಣೆ ಮಾಡಿಲ್ಲ. ಕೆಲವರು ಉದ್ದೇಶಪೂರ್ವಕವಾಗಿ ಹೀಗೆ ಸುದ್ದಿ ಮಾಡ್ತಿದ್ದಾರೆ ಎಂದು ಟಿವಿ9ಗೆ ಸಮಿತಿ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ಹೇಳಿದ್ದಾರೆ. ಪಠ್ಯ ಪರಿಷ್ಕರಣೆ ವಿಚಾರದಲ್ಲಿ ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ನಿರ್ಗಮಿತ ಪಠ್ಯಪುಸ್ತಕ ಸಮಿತಿ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ಹೇಳಿದ್ದಾರೆ. ಒಕ್ಕಲಿಗರಿಗೆ, ಲಿಂಗಾಯತರಿಗೆ ಅವಮಾನ ಆಯಿತು ಅಂತ ಹೇಳ್ತಿದ್ದಾರೆ. ಆದರೆ ಪಠ್ಯಪುಸ್ತಕ ಸಮಿತಿಯನ್ನ ಟಾರ್ಗೆಟ್ ಮಾಡ್ತಿರುವ ಜೊತೆಗೆ ಬ್ರಾಹ್ಮಣ ಸಮುದಾಯವನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಬ್ರಾಹ್ಮಣರ ಬಗ್ಗೆ ಅವಹೇಳನ ಪದಗಳನ್ನ ಬಳಕೆ ಮಾಡ್ತಿದ್ದಾರೆ. ನಾನು ಎಂದೂ ಬ್ರಾಹ್ಮಣ ಪರ, ಬ್ರಾಹ್ಮಣ ವಿರುದ್ಧ ಮಾತನಾಡಿಲ್ಲ. ನಾನು ಬ್ರಾಹ್ಮಣ ಅಂತ ಸಿಂಪತಿ ತೆಗೆದುಕೊಂಡಿಲ್ಲ ಅಂತ ರೋಹಿತ್ ಚಕ್ರತೀರ್ಥ ತಿಳಿಸಿದ್ದಾರೆ. ಪಠ್ಯದಲ್ಲಿ ಬಸವಣ್ಣನವರ ಇತಿಹಾಸ ತಿರುಚಿದ ಆರೋಪ ಸಂಬಂಧ ಧಾರವಾಡದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾ ಪ್ರತಿಭಟನೆ ನಡೆಸಿದೆ. ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಪಠ್ಯದಲ್ಲಿ ಆಗಿರುವ ಅಪಚಾರವನ್ನ ಸರಿಪಡಿಸಬೇಕು ಅಂತ ಆಗ್ರಹಿಸಿದ್ರು. ಜಿಲ್ಲಾಧಿಕಾರಿ ಮೂಲಕ ಸಿಎಂಗೆ ಮನವಿ ಪತ್ರ ರವಾನಿಸಿದ್ರು. ಇದೇ ವೇಳೆ ಮಾತನಾಡಿದ ಮುಮ್ಮಿಗಟ್ಟಿಯ ಶಿವಯೋಗಿ ಆಶ್ರಮದ ಡಾಕ್ಟರ್ ಬಸವಾನಂದ ಸ್ವಾಮೀಜಿ, ಬಸವಣ್ಣನವರ ತತ್ವಕ್ಕೆ ಅಪಚಾರ ಎಸಗಿದ್ರ ಹಿಂದೆ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳ ಕೈವಾಡವಿದೆ. ತಮ್ಮ ಮೂಗಿನ ನೇರಕ್ಕೆ ಪುಸ್ತಕ ರಚಿಸಿದ್ದಾರೆ ಅಂತ ಅಸಮಾಧಾನ ಹೊರಹಾಕಿದ್ರು. ಪಠ್ಯಪುಸ್ತಕದಲ್ಲಿ ಆರ್ಎಸ್ಎಸ್ ಸಂಸ್ಥಾಪಕ ಹೆಡ್ಗೇವಾರ್ ಭಾಷಣ ಸೇರ್ಪಡೆಯನ್ನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಮರ್ಥಿಸಿಕೊಂಡಿದ್ದು ಇದರಲ್ಲಿ ತಪ್ಪೇನಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಬಸವಣ್ಣರ ಪಠ್ಯದಲ್ಲಿ ವಿವಾದದ ಬಗ್ಗೆಯೂ ಸಿಎಂ ಮಾತನಾಡಿದ್ದಾರೆ. ನಾನು ಕೂಡ ನಿನ್ನೆ ಪಠ್ಯಪುಸ್ತಕ ತರಿಸಿಕೊಂಡು ಓದಿದ್ದೇನೆ. 2015ರಲ್ಲಿ ಬರಗೂರು ರಾಮಚಂದ್ರಪ್ಪ ಸಮಿತಿ ಪರಿಷ್ಕರಿಸಿದ್ದ ಪಠ್ಯದಲ್ಲಿ ಕೂಡ ಬಸವಣ್ಣ ಲಿಂಗದೀಕ್ಷೆ ವಿಚಾರ ಇದೆ. ಈಗ ಸ್ವಲ್ಪ ಬದಲಾವಣೆ ಮಾಡಬೇಕು ಅಷ್ಟೇ. ನಮ್ಮದು ಬಸವಪಥ ಸರ್ಕಾರ ಎಂದು ಚಿತ್ರದುರ್ಗದ ದೇವರಕೊಟ್ಟ ಹೆಲಿಪ್ಯಾಡ್ನಲ್ಲಿ ಸಿಎಂ ತಿಳಿಸಿದ್ದಾರೆ. ಟಿಪ್ಪು, ಕುವೆಂಪು, ಹೆಡ್ಗೇವಾರ್ ಬಳಿಕ ಬಸವಣ್ಣರ ಪಠ್ಯ ಪರಿಷ್ಕರಣೆ ಭಾರಿ ವಿವಾದ ಸೃಷ್ಟಿಸಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಪಠ್ಯದ ಬಗ್ಗೆ ಹಲವಾರು ಮಠಾಧೀಶರು ಪತ್ರ ಬರೆದಿದ್ದಾರೆ. ಹೀಗಾಗಿ ಸಣ್ಣ ಪುಟ್ಟ ತಿದ್ದುಪಡಿ ಮಾಡಿ ಇಷ್ಟರಲ್ಲೇ ಮಕ್ಕಳಿಗೆ ಪುಸ್ತಕ ವಿತರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ್ದ ಸಚಿವ ಬಿಸಿ ನಾಗೇಶ್, ಬಸವಣ್ಣರ ಪಠ್ಯವನ್ನ ಯಾರ ಭಾವನೆಗೂ ಧಕ್ಕೆಯಾಗದಂತೆ ಪರಿಷ್ಕರಣೆ ಮಾಡಲಾಗುವುದು ಅಂತ ಹೇಳಿದ್ದಾರೆ.
ಪಠ್ಯ ಪರಿಷ್ಕರಣೆಯಿಂದ ಭುಗಿಲೆದ್ದಿರೋ ವಿವಾದದ ಬಗ್ಗೆ ಕೃಷಿ ಸಚಿವ ಬಿಸಿ ಪಾಟೀಲ್ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿ ಯಾವಾಗಲೂ ಧರ್ಮ ರಕ್ಷಣೆ ಮಾಡುತ್ತೆ, ಇದೇ ಕಾರಣಕ್ಕೆ ಕೆಲ ವಿವಾದಗಳು ಹುಟ್ಟು ಹಾಕ್ತಿದ್ದಾರೆ ಅಂತ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ದೇವರಕೊಟ್ಟ ಹೆಲಿಪ್ಯಾಡ್ನಲ್ಲಿ ಹೇಳಿದ್ದಾರೆ. ಕೂಸು ಹುಟ್ಟುವ ಮೊದಲೇ ಕುಲಾವಿ ಹೊಲಿಸಿದ್ರು ಎಂಬಂತೆ ರಾಜ್ಯದಲ್ಲಿ ಪಠ್ಯಪುಸ್ತಕ ವಿವಾದ ಸೃಷ್ಟಿಯಾಗಿದೆ. ಈ ಬಗ್ಗೆ ಸಿಎಂ ಈಗಾಗಲೇ ಸ್ಪಷ್ಟಪಡಿಸಿದ್ದು, ವಿವಾದ ಬಗೆಹರಿದಿದೆ, ಪುಸ್ತಕ ಇನ್ನೂ ಮುದ್ರಣವೇ ಆಗಿಲ್ಲ, ಆಗ್ಲೇ ವಿವಾದ ಎಬ್ಬಿಸಿದ್ದಾರೆ ಅಂತ ಬಿಸಿ ಪಾಟೀಲ್ ಆಕ್ರೋಶ ಹೊರಹಾಕಿದ್ದಾರೆ. 2 ತಿಂಗಳಲ್ಲಿ ಪಠ್ಯ ಪರಿಷ್ಕರಣೆ ಸಾಧ್ಯವೇ ಇಲ್ಲ. ಇವರು 1 ಕೋಟಿ ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟವಾಡಿದ್ದಾರೆ ಅಂತ ಮಾಜಿ ಶಿಕ್ಷಣ ಸಚಿವ ಕಿಮ್ಮನೆ ರತ್ನಾಕರ್ ಹೇಳಿದ್ದಾರೆ. ಬರಗೂರು ಅವರು ಸಾಕಷ್ಟು ಶ್ರಮ ವಹಿಸಿ ಶಿಕ್ಷಣ ತಜ್ಞರ ಅಭಿಪ್ರಾಯ ಪಡೆದು ಪರಿಷ್ಕರಿಸಿದ್ರು. ಯಾವ ಲೆಫ್ಟ್ ರೈಟ್ಗೂ ಅವಕಾಶವಿರಲಿಲ್ಲ. ಸಿಟಿ ರವಿ, ಪ್ರತಾಪ್ ಸಿಂಹ ಬಾಯಿಗೆ ಬಂದಂತೆ ಮಾತನಾಡ್ತಾರೆ. ಅವರಿಗೆ ಪಂಪ ರನ್ನರ ಬಗ್ಗೆ ಗೊತ್ತಿದ್ಯಾ ಅಂತ ಕಿಮ್ಮನೆ ರತ್ನಾಕರ್ ಪ್ರಶ್ನಿಸಿದ್ದಾರೆ. ಅಲ್ಲದೆ ಬಹಿರಂಗ ಚರ್ಚೆಗೆ ಬರ್ತಾರಾ ಎಂದು ಸವಾಲು ಹಾಕಿದ್ದಾರೆ.